ಹಲೋ, ನಾನು ನೀರಜ್, ನಿಮ್ಮ ಎಕ್ಸ್ಪರ್ಟ್ ಅಡ್ವೈಸರ್ ಫ್ರಮ್ ಲ್ಯೂಮಿನಸ್. ಇವತ್ತು ಇನ್ವರ್ಟರ್ ಬ್ಯಾಟರಿಯ ಸ್ಥಿತಿಯನ್ನು ಹೇಗೆ ಪರಿಶೀಲಿಸಬೇಕು ಅಂತ ನಾವು ನಿಮಗೆ ತಿಳಿಸ್ತೇವೆ. ಇದಕ್ಕೆ ಎಕ್ಸ್ಪರ್ಟ್ನ ಅಗತ್ಯ ಇದೆ. ಪ್ಲೀಸ್ ಇದನ್ನು ಮನೆಯಲ್ಲಿ ಸ್ವತಃ ಮಾಡಬೇಡಿ. ನೀವು ಬ್ಯಾಟರಿಯ ಕಂಡೀಷನ್ ಚೆಕ್ ಮಾಡಬೇಕಾದರೆ ಲ್ಯೂಮಿನಸ್ನ ಎಕ್ಸ್ಪರ್ಟ್ ಸರ್ವಿಸ್ ಫೆಸಿಲಿಟಿಯನ್ನು ಸಂಪರ್ಕಿಸಿ. ಬ್ಯಾಟರಿ ಚೆಕ್ಅಪ್ಗಾಗಿ ಬೇಕಾದ ಇಕ್ವಿಪ್ಮೆಂಟ್ಸ್ ಅಂದರೆ ಹೈಡ್ರೋಮೀಟರ್, ಮಲ್ಟಿಮೀಟರ್ ಮತ್ತು ಥರ್ಮೋಮೀಟರ್. ಬ್ಯಾಟರಿ ಹೆಲ್ತ್ ಚೆಕ್ ಮಾಡುವಾಗ ಬ್ಯಾಟರಿ ಪೂರ್ತಿಯಾಗಿ ಚಾರ್ಜ್ ಆಗಿರಬೇಕು. ಬ್ಯಾಟರಿಯನ್ನು ಪರಿಶೀಲಿಸುವ ಮೊದಲು ಖಚಿತಪಡಿಸಿಕೊಳ್ಳಿ ಉತ್ತಮ ಇನ್ವರ್ಟರ್ ಅಥವಾ ಚಾರ್ಜರ್ನೊಂದಿಗೆ 10-12 ಗಂಟೆಗಳ ಕಾಲ ಬ್ಯಾಟರಿಯನ್ನ ಚಾರ್ಜ್ ಮಾಡಲಾಗಿದೆ ಅನ್ನೋದನ್ನ. ಚಾರ್ಜ್ ಮಾಡುವಾಗ ಬ್ಯಾಟರಿಯನ್ನು ಇನ್ವರ್ಟರ್ನಿಂದ ಡಿಸ್ಕನೆಕ್ಟ್ ಮಾಡಿ ಮತ್ತು ಅದರಲ್ಲಿ ಯಾವುದೇ ಲೋಡ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಮೊಟ್ಟಮೊದಲಾಗಿ ಆಸಿಡ್ಗೆ ಸಂಬಂಧಿಸಿದಂತೆ 2 ವಿಷಯಗಳನ್ನು ಪರಿಶೀಲಿಸಿ. ಫ್ಲೋಟ್ ಇಂಡಿಕೇಟರ್ಸ್ ನೋಡಿ ಆಸಿಡ್ ಲೆವೆಲ್ ಎಷ್ಟಿದೆ ಅಂತ ತಿಳಿಯಿರಿ. ಸಾಮಾನ್ಯವಾಗಿ ಉತ್ತಮ ಬ್ಯಾಟರಿಯಲ್ಲಿ ಎಲ್ಲಾ ಸೆಲ್ಸ್ನಲ್ಲಿ ಆಸಿಡ್ನ ಲೆವೆಲ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ವೆಂಟ್ ಪ್ಲಗ್ ಅಥವಾ ಫ್ಲೋಟ್ ಇಂಡಿಕೇಟರ್ ತೆರೆಯಿರಿ ಮತ್ತು ಆಸಿಡ್ನ ಬಣ್ಣವನ್ನು ಪರಿಶೀಲಿಸಿ. ಉತ್ತಮ ಬ್ಯಾಟರಿಗಾಗಿ ಆಸಿಡ್ ಬಣ್ಣರಹಿತವಾಗಿರಬೇಕು. ಆಸಿಡ್ನ ಕಲರ್ ಕಂದು ಅಥವಾ ಕಪ್ಪು ಆಗಿದ್ರೆ ಇದರರ್ಥ ಬ್ಯಾಟರಿ ಕೊರೋಷನ್ ಆಗ್ತಿದೆ ಮತ್ತು ಬೇಗನೆ ಕೆಟ್ಟು ಹೋಗೋದರಲ್ಲಿದೆ ಅಂತ. ಈಗ ಮಲ್ಟಿಮೀಟರ್ನಿಂದ ವೋಲ್ಟೇಜ್ ಚೆಕ್ ಮಾಡಿ. ಇದರಿಂದ ನಿಮಗೆ ತಿಳಿಯುತ್ತೆ ವೋಲ್ಟೇಜ್ ಎಷ್ಟು ಕಡಿಮೆ ಆಗಿದೆ ಅಂತ. ಬ್ಯಾಟರಿ ಯಾವುದೇ ಲೋಡ್ ಸಂಪರ್ಕ ಇಲ್ಲದಿದ್ದಾಗ ಬ್ಯಾಟರಿ ವೋಲ್ಟೇಜ್ ಅನ್ನು ಮಲ್ಟಿಮೀಟರ್ನಿಂದ ಚೆಕ್ ಮಾಡಿ. ಬ್ಯಾಟರಿ ವೋಲ್ಟೇಜ್ 11.9 ವೋಲ್ಟ್ಗಿಂತ ಹೆಚ್ಚಿರಬೇಕು. 10 ವೋಲ್ಟ್ಗಿಂತ ಕಡಿಮೆ ವೋಲ್ಟೇಜ್ ಬ್ಯಾಟರಿ ಸಮಸ್ಯೆಯನ್ನು ಸೂಚಿಸುತ್ತದೆ. ಈಗ ಬ್ಯಾಟರಿ ಕಡಿಮೆ ವೋಲ್ಟೇಜ್ ನೀಡ್ತಾ ಇದ್ರೆ ಒಂದೋ ಯಾವುದೇ ಸೆಲ್ನ ಸ್ಪೆಸಿಫಿಕ್ ಗ್ರಾವಿಟಿ ಕಡಿಮೆ ಇದೆ ಅಥವಾ ಯಾವುದೇ ಸೆಲ್ ಕಡಿಮೆ ವೋಲ್ಟೇಜ್ ಅನ್ನು ಉಂಟು ಮಾಡ್ತಿದೆ. ಬನ್ನಿ ನೋಡೋಣ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಹೇಗೆ ಚೆಕ್ ಮಾಡೋದು ಅಂತ. ಪ್ರತಿ ಸೆಲ್ನಲ್ಲಿ ಆಸಿಡ್ ಗ್ರಾವಿಟಿಯನ್ನು ಅಳೆಯುವುದಕ್ಕಾಗಿ ಹೈಡ್ರೋಮೀಟರ್ ಅನ್ನು ಬೇರೆ ಬೇರೆ ಸೆಲ್ಸ್ನಲ್ಲಿ ಮುಳುಗಿಸಿ. ಒಂದು ಒಳ್ಳೆ ಬ್ಯಾಟರಿಯಲ್ಲಿ ಪ್ರತಿ ಸೆಲ್ನಲ್ಲೂ ಆಸಿಡ್ ಗ್ರಾವಿಟಿ ಲೆವೆಲ್ 1.240 ±0.01 ನ ರೇಂಜ್ನಲ್ಲಿ ಇರಬೇಕು. ಸರಿಯಾದ ರೀಡಿಂಗಿಗಾಗಿ ಥರ್ಮೋಮೀಟರ್ನಲ್ಲಿ ಪುನಃ ಆಸಿಡ್ನ ಟೆಂಪರೇಚರ್ ಕೂಡ ಚೆಕ್ ಮಾಡಿ. ಮತ್ತೆ ಟೆಂಪರೇಚರ್ ಕೊರೋಷನ್ ಟೇಬಲ್ನ ಸಹಾಯದಿಂದ ಆಸಿಡ್ನ ಗ್ರಾವಿಟಿ 27 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನಿರ್ಧರಿಸಿ. ಪ್ರತಿಯೊಂದು ಸೆಲ್ನ ಗ್ರಾವಿಟಿ ಸರಿಯಾದ ರೇಂಜ್ನಲ್ಲಿದ್ದರೆ ಅಂದರೆ ಬ್ಯಾಟರಿಯ ಸೆಲ್ಸ್ನಲ್ಲಿ ಗ್ರಾವಿಟಿಯ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ, ಒಂದು ವೇಳೆ ಗ್ರಾವಿಟಿ ಲೋ ಇದ್ರೆ ಬಹುಶಃ ಬ್ಯಾಟರಿ ಪೂರ್ತಿಯಾಗಿ ಚಾರ್ಜ್ ಆಗಿಲ್ಲದಿರಬಹುದು. ಹಾಗಿರುವಾಗ ಯಾವುದೇ ಎಕ್ಸ್ಟರ್ನಲ್ ಚಾರ್ಜ್ನಿಂದ ಬ್ಯಾಟರಿಯನ್ನು 10-12 ಗಂಟೆಗಳ ಕಾಲ ಚಾರ್ಜ್ ಮಾಡಿ. ಗ್ರಾವಿಟಿ ಲೆವೆಲ್ ಸರಿ ಹೋಗುತ್ತೆ. ಚಾರ್ಜ್ ಮಾಡಿದ ನಂತರವೂ ಬ್ಯಾಟರಿ ಸರಿಯಾಗಿ ಇಲ್ಲದಿದ್ದರೆ ಇಲ್ಲಿ ಹೇಳಲಾದ ಪ್ರಕ್ರಿಯೆಯನ್ನು ಅನುಸರಿಸಿ. ಈಗ ಸ್ಪೆಸಿಫಿಕ್ ಗ್ರಾವಿಟಿ ಸರಿಯಾಗಿದ್ರೂ ಬ್ಯಾಟರಿಯು ಕಡಿಮೆ ವೋಲ್ಟೇಜ್ ಕೊಡ್ತಿದ್ರೆ ಯಾವ ಸೆಲ್ನಲ್ಲಿ ಕಡಿಮೆ ವೋಲ್ಟೇಜ್ ಬರುತ್ತಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ಅದಕ್ಕಾಗಿ ಮಲ್ಟಿಮೀಟರ್ ಅನ್ನು ಡಿಸಿಗೆ ಸೆಟ್ ಮಾಡಿ. ಮಲ್ಟಿಮೀಟರ್ನ ಪಾಸಿಟಿವ್ ವೈರ್ ಅನ್ನು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಮೇಲೆ ಇರಿಸಿ ಮತ್ತು ನೆಗೆಟಿವ್ ಅನ್ನು ಪಾಸಿಟಿವ್ ಟರ್ಮಿನಲ್ ಪಕ್ಕದಲ್ಲಿರುವ ಸೆಲ್ಗೆ ಡಿಪ್ ಮಾಡಿ. ಮೊದಲ ಸೆಲ್ನ ವೋಲ್ಟೇಜ್ 1.6 ವೋಲ್ಟಿನ ಹತ್ತಿರ ಇದ್ದಾಗ ಈ ಸೆಲ್ನ ಕುರಿತಾದ ಡಿಸಿಷನ್ ಕೊನೆ ಗಳಿಗೆಯಲ್ಲಿ ತಗೊಳ್ಳೋಣ. ನೆನಪಿಡಿ, ಒಳ್ಳೆಯ ಕಂಡೀಷನ್ನ ಲೆಡ್ ಆಸಿಡ್ ಬ್ಯಾಟರಿಯ ಸೆಲ್ ವೋಲ್ಟೇಜ್ 2 ವೋಲ್ಟ್ ಹತ್ತಿರವಿರುತ್ತದೆ. ಮತ್ತೆ ಇಂತಹ ಸೆಲ್ಗಳ ವೋಲ್ಟೇಜ್ 2ಕ್ಕಿಂತ ಕಡಿಮೆ ಇದ್ರೆ ಅದರ ಅರ್ಥ ಅಂದ್ರೆ ಆ ಸೆಲ್ನಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು. ಮೊದಲ ಸೆಲ್ನ ವೋಲ್ಟೇಜ್ ಚೆಕ್ ಮಾಡಿದ ನಂತರ ಎರಡನೇ ಸೆಲ್ನ ವೋಲ್ಟೇಜ್ ಚೆಕ್ ಮಾಡಲು ಮಲ್ಟಿಮೀಟರ್ನ ಪಾಸಿಟಿವ್ ವೈರ್ ಅನ್ನು ಸೆಲ್ 1ಗೆ ಹಾಕಿ ಮತ್ತು ಸೆಲ್ 2ರಲ್ಲಿ ನೆಗೆಟಿವ್ ವೈರ್ ಡಿಪ್ ಮಾಡಿ. ನೆನಪಿಡಿ, ಮಲ್ಟಿಮೀಟರ್ನ ಪ್ರೋಬ್ ಅನ್ನು ಹೆಚ್ಚು ಒಳಗೆ ಹಾಕಬೇಡಿ. ಇದನ್ನು ಕೇವಲ ಆಸಿಡ್ನಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು ಅಷ್ಟೇ. ಈ ಸೀರೀಸ್ನಲ್ಲಿ ಇನ್ನುಳಿದ ಸೆಲ್ಗಳ ವೋಲ್ಟೇಜ್ ಚೆಕ್ ಮಾಡಿ. ಯಾವುದೇ ಸೆಲ್ನ ವೋಲ್ಟೇಜ್ 2 ವೋಲ್ಟ್ಗಿಂತ ಕಡಿಮೆ ಇದ್ರೆ ಆ ಸೆಲ್ನಲ್ಲಿ ವೋಲ್ಟೇಜ್ ಕಡಿಮೆ ಉಂಟಾಗುತ್ತಿದೆ ಮತ್ತು ಅದರಿಂದ ಬ್ಯಾಟರಿಯ ಟೋಟಲ್ ವೋಲ್ಟೇಜ್ ಕೂಡ ಕಡಿಮೆ ಆಗಿದೆ. 6th ಸೆಲ್ ಮತ್ತು ಲಾಸ್ಟ್ ಸೆಲ್ ಚೆಕ್ ಮಾಡಿದಾಗ ನೀವು ರೀಡಿಂಗ್ 0.35 ವೋಲ್ಟ್ ಸಮೀಪ ಇರುವುದನ್ನು ನೋಡಬಹುದು. ಮೊದಲ ಸೆಲ್ನ ವೋಲ್ಟೇಜ್ ಸಿಕ್ಕಿತ್ತು 1.5 ವೋಲ್ಟ್. 6th ಸೆಲ್ ರೀಡಿಂಗ್ ಮತ್ತು ಮೊದಲ ಸೆಲ್ನ ರೀಡಿಂಗ್ ಸೇರಿಸಿ ಸಿಗುವ ರೀಡಿಂಗ್ ಅನ್ನು ಮೊದಲ ಸೆಲ್ನ ರೀಡಿಂಗ್ ಎಂದು ಪರಿಗಣಿಸಲಾಗುತ್ತೆ. ಮತ್ತು ಪ್ರತಿ ಸೆಲ್ನ ವೋಲ್ಟೇಜ್ ಸರಿಯಾಗಿದ್ದರೆ ಮತ್ತು ಗ್ರಾವಿಟಿ ಕೂಡ ಸರಿಯಾಗಿದ್ದರೆ ಆದರೂ ಬ್ಯಾಟರಿ ಕಡಿಮೆ ವೋಲ್ಟೇಜ್ ಕೊಡ್ತಿದ್ರೆ ಅಂತಹ ಸಂದರ್ಭದಲ್ಲಿ ಬ್ಯಾಟರಿಗೆ ಒಂದು ಸಣ್ಣ ಇನ್ವರ್ಟರ್ ಜೋಡಿಸಿ ಒಂದು 100 ವೋಲ್ಟ್ ಬಲ್ಬಿನಿಂದ ಲೋಡ್ ಟೆಸ್ಟ್ ಮಾಡಿ. ಮತ್ತೀಗ ಅದೇ ಪ್ರೋಸೆಸ್ನಿಂದ ಮಲ್ಟಿಮೀಟರ್ನಿಂದ ಬೇರೆ ಬೇರೆ ಸೆಲ್ಗಳ ವೋಲ್ಟೇಜ್ ಚೆಕ್ ಮಾಡಿ. ಯಾಕಂದ್ರೆ ಕೆಲವೊಮ್ಮೆ ಬ್ಯಾಟರಿ ಒಳಗೆ ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುವ ಕಾರಣದಿಂದ ನೋ ಲೋಡ್ ಸಿಚುವೇಶನ್ ನಲ್ಲಿ ಬ್ಯಾಟರಿ ಸರಿಯಾದ ವೋಲ್ಟೇಜ್ ತೋರಿಸುತ್ತೆ, ಆದರೆ ಲೋಡ್ ಕೊಟ್ಟಾಗ ಡಿಫೆಕ್ಟ್ ತಿಳಿಯುತ್ತದೆ. ನೆನಪಿಡಿ, ಬ್ಯಾಟರಿ ಚೆಕ್ಅಪ್ ಅನ್ನು ಯಾವುದೇ ಎಕ್ಸ್ಪರ್ಟ್ ವ್ಯಕ್ತಿಯಿಂದ ಮಾತ್ರ ಮಾಡಿಸಿ, ಸ್ವತಃ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.luminosindia.com ಗೆ ವಿಸಿಟ್ ಮಾಡಿ ಅಥವಾ 18001033 ಯಾವಾಗ ಬೇಕಾದರೂ ಕರೆ ಮಾಡಿ. ಆದರೆ ಈ ವಿಡಿಯೋವನ್ನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಇಂತಹ ಇನ್ನಷ್ಟು ವಿಡಿಯೋ ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್.